ರಸ್ತೆ ಬದಿ ನಿಲ್ಲಿಸಿದ್ದ ಬೈಕ್ನಿಂದ ಪೆಟ್ರೋಲ್ ಕದ್ದು ಇಬ್ಬರು ಪರಾರಿಯಾಗಿದ್ದಾರೆ. ನಗರದ ರಾಜಗೋಪಾಲನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ದ್ವಿಚಕ್ರ ವಾಹನದಲ್ಲಿ ಬಾಟಲ್ ಹಿಡಿದು ಬಂದಿದ್ದ ಇಬ್ಬರು ಕಿಡಿಗೇಡಿಗಳು ರಸ್ತೆ ಬದಿ ನಿಲ್ಲಿಸಿದ್ದ ಬೈಕ್ನಿಂದ ಪೆಟ್ರೋಲ್ ಕದ್ದಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ರಾಜಗೋಪಾಲನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೈಕ್ ರೈಡ್ ಮಾಡ್ತಾ ಮೊಬೈಲ್ನಲ್ಲಿ ಐಪಿಎಲ್ ಮ್ಯಾಚ್ ನೋಡಿದ ಚಾಲಕನಿಗೆ ಸಂಚಾರಿ ಪೊಲೀಸರು ದಂಡ ಹಾಕಿದ್ದಾರೆ. ನಿನ್ನೆ ಶಿವಾಜಿನಗರದ ಬ್ರಾಡ್ವೇ ರಸ್ತೆಯಲ್ಲಿ ಹೋಗ್ತಿದ್ದಾಗ ಸವಾರ ಪ್ರಶಾಂತ್ ಮ್ಯಾಚ್ ನೋಡ್ತಾ ಇದ್ದಿದ್ದನ್ನ ಹಿಂಬದಿ ಸವಾರರೊಬ್ಬರು ವಿಡಿಯೋ ಮಾಡಿ ಎಕ್ಸ್ನಲ್ಲಿ ಕ್ರಮಕ್ಕೆ ಆಗ್ರಹಿಸಿದ್ರು. ವಿಡಿಯೋ ಆಧರಿಸಿದ ಸಂಚಾರಿ ಪೊಲೀಸರು ₹1,500 ದಂಡ ಹಾಕಿ ತಿಳುವಳಿಕೆ ಹೇಳಿ ಬಿಟ್ಟು ಕಳಿಸಿದ್ದಾರೆ. ಆಟೋದಲ್ಲಿ ಬಿಟ್ಟು ಹೋಗಿದ್ದ ಚಿನ್ನ ಮತ್ತು ಹಣವನ್ನ ಎಸ್ಜೆ ಪಾರ್ಕ್ ಪೊಲೀಸರು ದಂಪತಿಗೆ ಮರಳಿ ಕೊಡಿಸಿದ ಘಟನೆ ನಡೆದಿದೆ. ರಮೇಶ್ ಎಂಬಾತ ಪತ್ನಿ ಜೊತೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಆಟೋದಲ್ಲಿ ಬರ್ತಿದ್ದಾಗ ತಮ್ಮ ಬ್ಯಾಗನ್ನ ಆಟೋದಲ್ಲಿ ಬಿಟ್ಟು ಇಳಿದಿದ್ದಾರೆ. ಬಳಿಕ ಎಚ್ಚೆತ್ತ ದಂಪತಿ ತಕ್ಷಣ ಎಸ್ಜೆ ಪಾರ್ಕ್ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ತಕ್ಷಣ ಅಲರ್ಟ್ ಆದ ಪೊಲೀಸರು 1 ಗಂಟೆಯೊಳಗೆ ಆಟೋ ಪತ್ತೆ ಮಾಡಿ 30 ಗ್ರಾಂ ಚಿನ್ನದ ಒಡವೆ ಮತ್ತು 50,000 ಹಣ ವಾಪಸ್ ನೀಡಿದ್ದಾರೆ. ಬೆಂಗಳೂರಿನ ಲೂಲು ಮಾಲ್ ಬಳಿ ಕೆಎಸ್ಆರ್ಟಿಸಿ ಬಸ್ ಒಂದು ಕೆಟ್ಟು ನಿಂತಿರೋ ಘಟನೆ ನಡೆದಿದೆ. ಒಂದು ಕಡೆ ಮಳೆಯಾದ್ರೆ ಮತ್ತೊಂದು ಕಡೆ ಬಸ್ ಕೆಟ್ಟು ನಿಂತಿದ್ರಿಂದ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿತ್ತು. ಬೆಂಗಳೂರು ಟು ತುಮಕೂರು ಹೋಗ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ನ ಹಿಂಬದಿಯ ಆಕ್ಸೆಲ್ ಕಟ್ ಆಗಿದ್ರಿಂದ ನಡು ರಸ್ತೆಯಲ್ಲಿ ನಿಂತಿತ್ತು. ಬಳಿಕ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಮತ್ತು ಸಾರ್ವಜನಿಕರು ಸೇರಿ ಬಸ್ನ ರಸ್ತೆ ಬದಿ ತಳ್ಳಿದ್ದಾರೆ. ಟ್ರೆಂಡ್ನಲ್ಲಿರುವ ಘಿಬ್ಲಿ ಆರ್ಟ್ ಬಗ್ಗೆ ಎಚ್ಚರದಿಂದಿರೋಕೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಇದೇ ಟ್ರೆಂಡ್ ಅನ್ನ ಬಂಡವಾಳ ಮಾಡಿಕೊಂಡು ಕೆಲ ಸೈಬರ್ ಖದೀಮರು ವಂಚನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಫೋಟೋ ಹಾಗೂ ಡೇಟಾ ಹಿಡ್ಕೊಂಡು ಹಣ ಪೀಕೋಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಇದರ ಬಗ್ಗೆ ಹುಷಾರಾಗಿರೋಕೆ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಸಹಾಯಕ್ಕಾಗಿ 1930ಗೆ ಕರೆ ಮಾಡಿ ಅಥವಾ ಹತ್ತಿರದ ಪೊಲೀಸರಿಗೆ ಮಾಹಿತಿ ನೀಡಿ ಅಂತ ಸೂಚಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.